ನಮಸ್ಕಾರ, ನಾನು ಬೋರಮ್ಮ ಹೆಚ್ ಅಂಗಡಿ, BA ಪದವಿಯ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಾಟ್. ಈ ಚಾಪ್ಟರ್ನ ಅಡಿಯಲ್ಲಿ ಜಾನ್ ಲಾಕ್ಸ್ ನ್ಯಾಚುರಲ್ ರೈಟ್ಸ್ ಥಿಯರಿ, ಜಾನ್ ಲಾಕ್ ಅವರ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ. ಈ ವಿಷಯದ ಕುರಿತು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ದ ಇಂಡೆಕ್ಸ್ ಆಫ್ ಟುಡೇಸ್ ಡಿಸ್ಕಷನ್ ಈಸ್, ಸೊ ಫಸ್ಟ್ ವಿ ಹ್ಯಾವ್ ದ ಇಂಟ್ರೊಡಕ್ಷನ್, ಸೊ ಇದರ ಪರಿಚಯ, ನಂತರ ಸೊ ಈ ಸಿದ್ಧಾಂತದ ಲಕ್ಷಣಗಳು, ದ ಫೀಚರ್ಸ್ ಆಫ್ ನ್ಯಾಚುರಲ್ ರೈಟ್ಸ್ ಥಿಯರಿ. ದೆನ್ ಜಾನ್ ಲಾಕ್ ಅವರ ಪ್ರಕಾರ ಸೊ ಈ ಸಿದ್ಧಾಂತದ ಒಂದು ಲಕ್ಷಣಗಳು, ವಿವರಣೆಗಳು. ಸೊ ಅದಕ್ಕಿಂತ ಪೂರ್ವದಲ್ಲಿ ದ ಇಂಟ್ರೊಡಕ್ಷನ್ ಟು ದಿ ಲೈಫ್ ಆಫ್ ಜಾನ್ ಲಾಕ್, ಜಾನ್ ಲಾಕ್ ಅವರ ಜೀವನದ ಒಂದು ಪೂರ್ವ ಪರಿಚಯ. ದೆನ್ ಅವರ ಪ್ರಕಾರ ಸ್ಟೇಟ್ ಆಫ್ ನೇಚರ್, ನೈಸರ್ಗಿಕ ಸ್ಥಿತಿಯ ಒಂದು ಇದು ಹೇಗಿತ್ತು, ಲಕ್ಷಣಗಳು ಹೇಗಿದ್ವು. ಹ್ಯೂಮನ್ ನೇಚರ್, ಆ ಸಂದರ್ಭದಲ್ಲಿ ಮಾನವನ ಸ್ವಭಾವ ಹೇಗಿತ್ತು. ದೆನ್ ಹೌ ದ ಸೋಷಿಯಲ್ ಕಾಂಟ್ರಾಕ್ಟ್ ಎಕ್ಸಿಸ್ಟೆಡ್, ಸಾಮಾಜಿಕ ಒಪ್ಪಂದ ಯಾವ ರೀತಿ ಅಸ್ತಿತ್ವವನ್ನು ಪಡೆಯಿತು. ಸೊ ಆ ಒಪ್ಪಂದದ ಮೂಲಕ ಲಿಮಿಟೆಡ್ ಗವರ್ಮೆಂಟ್, ಸೀಮಿತ ಸರ್ಕಾರ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು. ದೆನ್ ಸೊ ಟೋಟಲಿ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಜಾನ್ ಲಾಕ್ ಅವರ ಒಂದು ಕೊಡುಗೆಗಳು ಏನು ಈ ಸಿದ್ಧಾಂತದ ಮೂಲಕ. ದೆನ್ ಫೈನಲಿ ದ ಕನ್ಕ್ಲೂಷನ್. ಸೊ ಇಷ್ಟು ವಿಷಯಗಳನ್ನು ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ಪರಿಚಯಕ್ಕೆ ಬಂದ್ರೆ ಈ ಸಿದ್ಧಾಂತ ಹಳೆಯ ಸಿದ್ಧಾಂತ ಆಗಿದ್ದು, ಸೊ ಇದು ಗ್ರೀಕ್ನ ಸ್ಟೋಯಿಕ್ ತತ್ವಜ್ಞಾನಿಗಳು ಇದನ್ನು ಮೊಟ್ಟ ಮೊದಲು ಪ್ರತಿಪಾದನೆಯನ್ನ ಮಾಡ್ತಾರೆ. ನಂತರ ಈ ಸಾಮಾಜಿಕ ಒಪ್ಪಂದದ ಉದಾರವಾದಿ ವ್ಯಕ್ತಿತ್ವವಾದ, ಏನು ಲಿಬರಲ್ ಇಂಡಿವಿಜುವಲಮ್ ಅಂತ ಏನ್ ಕರಿತೀವಿ, ಇದರ ಒಂದು ಆಧಾರದ ಮೇಲೆ 17 ಮತ್ತು 18ನೇ ಶತಮಾನದಲ್ಲಿ ಉದಾರವಾದಿಗಳು ಇದನ್ನ ಮಂಡಿಸ್ತಾರೆ. ನಂತರದಲ್ಲಿ ಈ ಸಾಮಾಜಿಕ ಒಪ್ಪಂದದ ಸಿದ್ಧಾಂತಿಗಳು ಅಂತ ಏನ್ ಕರಿತೀವಿ ನಾವು, ಹಾಬ್ಸ್, ಲಾಕ್, ರೂಸೋ. ಸೊ ಇವರು ರಾಜ್ಯ ಉಗಮ ಸಿದ್ಧಾಂತದಲ್ಲಿ ಸಾಮಾಜಿಕ ಒಪ್ಪಂದ ಯಾವ ರೀತಿ ಏರ್ಪಡುತ್ತೆ ಅನ್ನೋದನ್ನು ವಿವರಿಸುವಾಗ ಅಲ್ಲಿ ಕಡ್ಡಾಯವಾಗಿ ಈ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವನ್ನ 3 ಜನ ಕೂಡ ವಿವರಿಸ್ತಾರೆ. ಆದ್ರೆ ಅತ್ಯಂತ ಇದರ ಪ್ರಮುಖ ಪ್ರತಿಪಾದಕರು ಅಂತ ಕರೆಯೋದು ನಾವು ಜಾನ್ ಲಾಕ್ ಅವರನ್ನ. ಅವರು ತುಂಬಾ ಸವಿಸ್ತರವಾಗಿ ಈ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಸೊ ದೆನ್ ಈ ಸಿದ್ಧಾಂತವನ್ನ ಬೆಂಬಲಿಸಿದವರು ಯಾರು ಅಂದ್ರೆ ಸಿಸಿರೋ, HJ ಲಾಸ್ಕಿ ಮತ್ತು ಹರ್ಬರ್ಟ್ ಸ್ಪೆನ್ಸರ್. ಸೊ ಇವರು ಮುಂದೆ ತಮ್ಮ ಪ್ರತಿಪಾದನೆಗಳಲ್ಲಿ ಸೊ ಈ ವಿಷಯಕ್ಕೆ, ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತಕ್ಕೆ ಬೆಂಬಲವನ್ನ ನೀಡ್ತಾರೆ. ಸೊ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ಲಕ್ಷಣಗಳು ಏನ್ ಹಾಗಿದ್ರೆ, ವಾಟ್ ಆರ್ ದಿ ಫ್ಯೂಚರ್ಸ್ ನೋಡೋದಾದ್ರೆ, ಫಸ್ಟ್ ಒನ್, ಸೊ ಇವು ವ್ಯಕ್ತಿಗೆ ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಬಂದಂತಹ ಹಕ್ಕುಗಳಾಗಿವೆ. These are the rights which are natural in nature. Then ಇವು ಮನುಷ್ಯನಿಗೆ ರಕ್ತಗತವಾಗಿ ಬಂದಿರತಕ್ಕಂತಹ ಆಜನ್ಮ ಸಿದ್ಧ ಹಕ್ಕುಗಳು ಅಂತ ಕರಿತೇವೆ. ಸೊ ಯಾವ ರೀತಿ ನಾವು ಹುಟ್ಟಿದಾಗಿನಿಂದ ನಮ್ಮ ಮೈ ಬಣ್ಣ, ನಮ್ಮ ಅಂಗಾಂಗಗಳು, ಏನು ನಮ್ಮ ಮೈ ಚರ್ಮ ಯಾವ ರೀತಿ ನಮ್ಮ ಜೊತೆಗೆ ಬರುತ್ತೋ ಅಷ್ಟು ಸಹಜವಾಗಿ ಇವು ಆಜನ್ಮ ಸಿದ್ಧವಾಗಿ ಮನುಷ್ಯನಿಗೆ ಬರ್ತವೆ ಅಂತ ಈ ಸಿದ್ಧಾಂತ ಹೇಳುತ್ತೆ. ದೆನ್ ಸೊ ಈ ಹಕ್ಕುಗಳು ಹೇಗಂದ್ರೆ ದೇ ಆರ್ ದಿ ಅಬ್ಸಲ್ಯೂಟ್ ಇನ್ ನೇಚರ್. ಸೊ ನಿರಂಕುಶ ಹಕ್ಕುಗಳು ಅಂದ್ರೆ ಯಾವ ಸಮಯದಲ್ಲಾದ್ರೂ, ಯಾವ ಕಾಲದಲ್ಲಾದ್ರೂ ಮನುಷ್ಯ ಈ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಅರ್ಹನಿದ್ದಾನೆ. ಸೊ ಯಾವುದೇ ಕಾರಣದಿಂದ ಸೊ ಇವುಗಳ ಮೇಲೆ ರೆಸ್ಟ್ರಿಕ್ಷನ್ ಹಾಕುವ ಅಧಿಕಾರ ಯಾರಿಗೂ ಕೂಡ ಇಲ್ಲ, ಬಿಕಾಸ್ ದೇ ಆರ್ ಅಬ್ಸಲ್ಯೂಟ್ ಇನ್ ನೇಚರ್ ಅಂತ ಸೊ ಈ ಸಿದ್ಧಾಂತ ಹೇಳುತ್ತೆ. ದೆನ್ ಇವು ರಾಜ್ಯ ಮತ್ತು ಸಮಾಜ ರೂಪುಗೊಳ್ಳುವ ಮೊದಲೇ ಜನರು ಪಡೆದಂತ ಹಕ್ಕುಗಳು. ಅಂದ್ರೆ ರಾಜ್ಯದಿಂದನೂ ಬಂದಿಲ್ಲ, ಸಮಾಜದಿಂದನೂ ಬಂದಿಲ್ಲ, ಅವು ಅಸ್ತಿತ್ವ ಪಡೆದುಕೊಳ್ಳೋದಕ್ಕಿಂತ ಮುಂಚೆನೆ ಈ ಹಕ್ಕುಗಳು ಮನುಷ್ಯನಿಗೆ ಬಂದಂತ ಹಕ್ಕುಗಳು ಅಂತ ನೋಡ್ತೇವೆ. ಸೊ ಇಲ್ಲಿ ಜಾನ್ ಲಾಕ್ ಸೊ ಈ ಸಿದ್ಧಾಂತವನ್ನು ಕುರಿತು ಏನನ್ನ ವಿವರಿಸ್ತಾರೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ, ಸೊ ಇಂಟ್ರೊಡಕ್ಷನ್ ಟು ದಿ ಲೈಫ್ ಆಫ್ ಜಾನ್ ಲಾಕ್ ಅವರ ಜೀವನ ಪರಿಚಯವನ್ನು ನೋಡ್ತಕ್ಕಂಥ ಒಂದು ಚಿಕ್ಕ ವಿಡಿಯೋ ಇದೆ ಫ್ರೆಂಡ್. Welcome to the essential ideas of John Locke. One of the first people to start building the foundations for the free societies we live in today was John Locke. Locke was born in 1632 in Rington, a village in England. His ideas laid the foundation for classical liberalism, which would become increasingly prevalent in Western countries. From 1667 through the early 1680s, Locke acted as a physician and intellectual aid to the Earl of Shaftesbury. Around 1679 to 1680, Locke drafted one of his most influential works, the Two Treatises of Government. Locke's two treatises argued for radical limits on the authority of the state, limiting the function of government to the narrow protection of people's rights to life, liberty, and estate.
Locke fled to Holland in 1683 due to his association with Shaftesbury and his counterparts, and their continued opposition to Charles II. While in Holland, he composed a letter concerning toleration, which is one of the great landmark essays in defense of religious toleration. Locke returned to England after the Glorious Revolution of 1688, which installed the more liberal regime of William and Mary. In 1689, the two treatises was published. He also published his A Letter Concerning Toleration around this time. Locke remained concerned about persecution, so these works were published anonymously. Locke's insights into the nature of a just government and the nature of freedom established the foundation for a radically different political philosophy. His writings influenced many thinkers and scholars, including Voltaire, Jean-Jacques Rousseau, the Scottish Enlightenment thinkers, and the American revolutionaries. Classical liberalism, as it became known, became a revolutionary force in the Western world in the 18th and 19th centuries, and remains influential to this day. For more information on John Locke, visit essentialjohnlocke.org. And to learn about more essential scholars, visit... Yes. ಸೊ ಇಲ್ಲಿ ಇವರ ಒಂದು ಜೀವನ ಚರಿತ್ರೆಯ ಒಂದು ಬ್ಯೂಟಿಫುಲ್ ಆದಂತಹ ವಿಡಿಯೋನ ನೋಡಿದ್ವಿ ಫ್ರೆಂಡ್ಸ್ ನಾವು. ಸೊ ಇಲ್ಲಿ ಇವರು ಯಾವ ರೀತಿ ತಮ್ಮ ವಿಚಾರಗಳ ಮೂಲಕ ಉದಾರವಾದದ ಜನಕ ಆಗಿ ತಮ್ಮ ಸ್ಥಾನವನ್ನ ಪಡಿತಾರೆ ಮತ್ತು ಉಳಿದೆಲ್ಲ ಚಿಂತಕರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಅನ್ನೋದನ್ನ ನೋಡಿದ್ವಿ ನಾವು. ಓಕೆ, ಸೊ ಟೋಟಲಿ ಇವರು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವನ್ನ ಏನ್ ಪ್ರತಿಪಾದನೆ ಮಾಡ್ತಾರೆ, ಆ ಸಿದ್ಧಾಂತದಲ್ಲಿ ಮುಖ್ಯವಾಗಿ 4 ಭಾಗಗಳನ್ನ ನೋಡ್ತೇವೆ ನಾವು. ಒಂದು, ನೈಸರ್ಗಿಕ ಸ್ಥಿತಿ, ಇವರ ಪ್ರಕಾರ ಸ್ಟೇಟ್ ಆಫ್ ನೇಚರ್ ಹೇಗಿತ್ತು, ದೆನ್ ವಾಟ್ ವಾಸ್ ದ ನೇಚರ್ ಆಫ್ ಹ್ಯೂಮನ್, ಮಾನವನ ಸ್ವಭಾವ ಹೇಗಿತ್ತು, ದೆನ್ ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಪ್ಪಂದ ಯಾವ ರೀತಿ ಏರ್ಪಡ್ತು, ದೆನ್ ಸೀಮಿತ ಸರ್ಕಾರ, ಲಿಮಿಟೆಡ್ ಗೌರ್ಮೆಂಟ್ ಯಾವ ರೀತಿ ಅಸ್ತಿತ್ವವನ್ನ ಪಡಿತು. ಸೊ 4 ಕಾನ್ಸೆಪ್ಟ್ಗಳ ಮೂಲಕ ಟೋಟಲ್ ಇವರ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವನ್ನ ನಾವು ಸಮರೈಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಒಂದೊಂದಾಗಿ ನೋಡೋಣ. ನೈಸರ್ಗಿಕ ಸ್ಥಿತಿ. ಸೊ ಇಲ್ಲಿ ನೈಸರ್ಗಿಕ ಸ್ಥಿತಿಯಲ್ಲಿ ಜಾನ್ ಲಾಕ್ ಅವರ ಪ್ರಕಾರ ವೈಚಾರಿಕತೆ ತುಂಬಾ ಇತ್ತು. ಅಂದ್ರೆ ನೈಸರ್ಗಿಕ ಸ್ಥಿತಿ ಅಂದ ತಕ್ಷಣ ಮನುಷ್ಯ ಅಲ್ಲಿ ಅಂಧಾನುಕರಣೆಗಳನ್ನೆಲ್ಲ ಮಾಡ್ತಿದ್ದ. ಅವನಿಗೆ ವೈಚಾರಿಕತೆ, ರ್ಯಾಷನಾಲಿಟಿ ಅನ್ನೋದು ಬಹಳ ಇತ್ತು. ಪ್ರತಿಯೊಂದು ವಿಷಯಗಳನ್ನು ಕೂಡ ಲಾಜಿಕಲ್ ಆಗಿ ನೋಡ್ತಾ ಇದ್ದ, ರ್ಯಾಷನಲ್ ಆಗಿ ನೋಡ್ತಾ ಇದ್ದ ಅಂತ ಹೇಳುತ್ತೆ. ಇನ್ನು ಈ ಸ್ಥಿತಿಯಲ್ಲಿ ಮಾನವ ಮುಖ್ಯವಾಗಿ 3 ನೈಸರ್ಗಿಕ ಹಕ್ಕುಗಳನ್ನ ಅನುಭವಿಸ್ತಾ ಇದ್ದ. ಯಾವ್ಯಾವು ಅಂದ್ರೆ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು, ರೈಟ್ ಟು ಲೈಫ್, ಲಿಬರ್ಟಿ ಅಂಡ್ ಪ್ರಾಪರ್ಟಿ. ಸೊ ಈ ನೈಸರ್ಗಿಕ ಹಕ್ಕುಗಳನ್ನ ಅವನು ಅನುಭವಿಸ್ತಿದ್ದ. ದೆನ್ ಸೊ ಇಲ್ಲಿ ಈ ಸ್ಥಿತಿಯಲ್ಲಿ ರಾಜ್ಯ ಆಗ್ಲಿ, ಸರ್ಕಾರ ಆಗ್ಲಿ, ಕಾನೂನು, ನ್ಯಾಯಾಂಗ ಇವ್ಯಾವು ಇಲ್ಲದೆ ನೈಸರ್ಗಿಕ ನಿಯಮಗಳಿಂದನೇ ಅವನು ತುಂಬಾ ಚೆನ್ನಾಗಿ ಆಳಲ್ಪಡ್ತಾ ಇದ್ದ. ಸೊ ಈ ಸ್ಥಿತಿಯಲ್ಲಿ ಸೊ ಪ್ರತಿಯೊಬ್ಬ ವ್ಯಕ್ತಿ ಹೇಗಿರ್ತಿದ್ದ ಅಂದ್ರೆ ತನಗಿಷ್ಟು ಬಂದ ರೀತಿ ಸ್ವತಂತ್ರವಾಗಿರ್ತಿದ್ದ. ಯಾವುದೇ ಕಾರಣಕ್ಕೂ ಇತರರ ಅಡಿಯಾಳಾಗಿ ಅವನು ಬದುಕ್ತಾ ಇರಲಿಲ್ಲ. ತುಂಬಾ ಸ್ವತಂತ್ರವಾಗಿ ಅವನು ಜೀವನವನ್ನ ನಡೆಸ್ತಾ ಇದ್ದ. ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ದ ಅಂತ ಹೇಳಿದ್ರೆ ಸ್ವೇಚ್ಛಾಚಾರದಿಂದ ಜೀವನ ನಡೆಸ್ತಿರ್ಲಿಲ್ಲ ಖಂಡಿತವಾಗಿ. ಯಾಕೆ ಅಂದ್ರೆ ಸೊ ಅವನು ಇಷ್ಟನಿಷ್ಟಗಳು ಇದ್ರೂ ಕೂಡ ಅವುಗಳನ್ನ ಎಷ್ಟರ ಮಟ್ಟಿಗೆ ಚಲಾಯಿಸ್ಬೇಕು, ಯಾವ ಹಂತದಲ್ಲಿ ಅವುಗಳ ಮೇಲೆ ಮಿತಿಯನ್ನ ಹೇರ್ಬೇಕು ಅನ್ನೋದನ್ನ ತಾನೇ ಕಂಡುಕೊಂಡಿದ್ದ. ಅಷ್ಟೊಂದು ಮೆಚೂರ್ಡ್ ರೀತಿಯಲ್ಲಿ ನೈಸರ್ಗಿಕ ಸ್ಥಿತಿ ಕೂಡಿತ್ತು ಅಂತ ಲಾಕ್ ಹೇಳ್ತಾರೆ. ಉದಾಹರಣೆಗೆ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಧಿಕಾರ ಇದೆ ಅಂದ ತಕ್ಷಣ ಸೊ ಒಂದು ಮಿತಿವರೆಗೂ ಅಷ್ಟೇ ಅಧಿಕಾರವನ್ನ ಚಲಾಯಿಸ್ತಿದ್ರು. ಸೊ ಮಕ್ಕಳಿಗೂ ಕೂಡ ತನ್ನದೇ ಆದಂತ ಒಂದು ಸ್ಪೇಸ್ ಅನ್ನ ಕೊಡ್ತಾ ಇದ್ರು. ಸೊ ಮಕ್ಕಳಿಗೂ ಕೆಲವೊಂದು ಉತ್ತಮವಾದ ಸ್ವತಂತ್ರ ವಾತಾವರಣವನ್ನ ಕೊಡ್ತಾ ಇದ್ರು. ಸೊ ಅದೇ ರೀತಿ ಗಂಡ ಹೆಂಡತಿ ಸಂಬಂಧಕ್ಕೆ ಬಂದ್ರೆ ಸೊ ಖಂಡಿತ ಹೆಂಡತಿ ಆದವಳು ಗಂಡನ ಆಸ್ತಿ ಅಲ್ಲ, ಅಂದ್ರೆ ಪ್ರತಿಯೊಂದಕ್ಕೂ ರೆಸ್ಟ್ರಿಕ್ಷನ್ ಹಾಕೋದಲ್ಲ, ಅವಳಿಗೂ ಕೂಡ ತನ್ನದೇ ಆದಂತ ವ್ಯಕ್ತಿತ್ವ ಇರುತ್ತೆ. ಹೀಗಾಗಿ ಹೆಂಡತಿಯ ಮೇಲೆ ಏನು ತನ್ನ ಹಕ್ಕುಗಳು ಇದಾವೆ, ಅಧಿಕಾರ ಇದೆ ಅನ್ನೋದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟ್ ಅವನಿಗೆ ಗೊತ್ತಿತ್ತು. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಲ್ಲಿ ತನ್ನದೇ ಆದಂತ ಸ್ವತಂತ್ರವನ್ನ ಅನುಭವಿಸ್ತಾ ಇದ್ರು. ಹೀಗಾಗಿ ಅವರ ಜೀವನ ಸಂತೋಷದಿಂದ ಕೂಡಿತ್ತು. ಜೊತೆಗೆ ಸೊ ಈ ಸ್ಥಿತಿಯಲ್ಲಿ ಈ ಸಮಾನತೆ ಮತ್ತು ಸ್ವಾತಂತ್ರ್ಯ ಇತ್ತು. ಸಮಾನತೆ ಅಂದ ತಕ್ಷಣ ಅದು ನೈಸರ್ಗಿಕ ಸಮಾನತೆ ಅಂದ್ರಲ್ಲ, ಈಗ ಬೌದ್ಧಿಕ ಸಮಾನತೆ ಅಥವಾ ಒಡೆತನದ ಸಮಾನತೆ ಅವೆಲ್ಲ ಖಂಡಿತ ಆಗಿರ್ಲಿಲ್ಲ. ಬಾಹುಬಲ, ಬೌದ್ಧಿಕ ಸಮಾನತೆ ಅವೆಲ್ಲ ಖಂಡಿತವಾಗಿಯೂ ಬೈ ಬರ್ತ್ ಅಸಮಾನತೆಯಿಂದಲೂ ಕೂಡುತ್ತೆ. ಯಾಕಂದ್ರೆ ದೇ ಆರ್ ನ್ಯಾಚುರಲ್. ಸೊ ಒಬ್ಬರಿಗೊಂದು ತರಹ ದೈಹಿಕ ರೂಪ ಆಗಿರ್ಬೋದು, ಸಾಮರ್ಥ್ಯ ಆಗಿರ್ಬೋದು, ಇದೆಲ್ಲ
ನೈಸರ್ಗಿಕವಾಗಿ ಒಬ್ಬರಿಗೊಂಥರ ಇರ್ತವೆ. ಅದರದ್ದು ಸಮಾನತೆನ ಖಂಡಿತ ನಾವು ಸಾಧಿಸೋದಕ್ಕಾಗೋದಿಲ್ಲ. ಬಟ್ ಯಾವುದರ ಸಮಾನತೆ ಇತ್ತು ಅಂದ್ರೆ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯದ ಸಮಾನತೆ, ಅಂದ್ರೆ ಸಾಮಾಜಿಕ ಸಮಾನತೆ ಅಂತ ಏನ್ ಕರಿತೀವಿ ಅಂದ್ರೆ ಅವಕಾಶಗಳ ಸಮಾನತೆ ಅಸ್ತಿತ್ವದಲ್ಲಿ ಇತ್ತು. ದೆನ್ ಕಮಿಂಗ್ ಟು ದಿ ನೇಚರ್ ಆಫ್ ಹ್ಯೂಮನ್ ನೇಚರ್. ಸೊ ಮಾನವನ ಸ್ವಭಾವಕ್ಕೆ ನಾವು ಬಂದಾಗ ಇಲ್ಲಿ ಮಾನವ, ನಾವಾಗ್ಲೇ ಹೇಳಿದ್ವಿ, he was very rational and social and moral animal. ಸೊ ಇಲ್ಲಿ ಮನುಷ್ಯ ತುಂಬಾ ವೈಚಾರಿಕತೆಯನ್ನು ಹೊಂದಿದ್ದ, ಸಾಮಾಜಿಕ ಜೀವಿಯಾಗಿದ್ದ, ಇತರ ಜೊತೆಗೆ ಸಾಮಾಜಿಕ ಜೀವನವನ್ನ ಹಂಚಿಕೊಳ್ಳೋದನ್ನ ಇಷ್ಟಪಡ್ತಿದ್ದ, ಅಂಡ್ ನೈತಿಕ ಜೀವಿಯಾಗಿದ್ದ. he was the moral animal. ಸೊ ಈ ಎಲ್ಲಾ ಗುಣಗಳು ಅವನಲ್ಲಿ ಇರೋದ್ರಿಂದ ತುಂಬಾ ಮೃದು ಸ್ವಭಾವದನಾಗಿದ್ದ. ಸೊ ಇತರರ ಮೇಲೆ ಕರುಣೆ, ಪ್ರೀತಿ, ಆದರವನ್ನ ತೋರಿಸ್ತಾ ತನ್ನ ಜೀವನವನ್ನ ನಡೆಸ್ತಾ ಇದ್ದ. ಹಾಗೆ ಯಾವಾಗಲೂ ಕೂಡ ಇತರರ ಜೊತೆಗೆ ಶಾಂತಿಯುತ ಮತ್ತು ಸಹಬಾಳ್ವೆಯ ಜೀವನ ನಡೆಸಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದ. ಸೊ ಜಗಳವನ್ನ ಮೂಲತಃ ಮನುಷ್ಯ ಇಷ್ಟಪಡ್ತಿರ್ಲಿಲ್ಲ. ಸೊ ಹೀಗಾಗಿ ಅವನು ಎಷ್ಟು ಮೆಚೂರ್ಡ್ ಇದ್ದ ಅಂದ್ರೆ, ಎಷ್ಟು ಒಂದು ವ್ಯವಸ್ಥಿತವಾದಂತ ಜೀವನವನ್ನ ನಡೆಸ್ತಾ ಇದ್ದ ಅಂದ್ರೆ ತನ್ನನ್ನು ತಾನೇ ಆಳಿಕೊಳ್ತಕ್ಕಂತ ಸಾಮರ್ಥ್ಯವನ್ನ ಅವನು ಹೊಂದಿದ್ದ. ಆದ್ರೆ ಇಷ್ಟೆಲ್ಲಾ ಇದ್ದಾಗ್ಲೂ ಸಹ ಸಾಮಾಜಿಕ ಒಪ್ಪಂದದ ಅವಶ್ಯಕತೆ ಏನಿತ್ತು? ಎಸ್, ಸೊ ಖಂಡಿತ ಈ ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ಯಾಕಂದ್ರೆ ನೈಸರ್ಗಿಕ ಸ್ಥಿತಿಯನ್ನ ನೋಡಿದ್ವಿ, ತುಂಬಾ ಶಾಂತಿಯುತವಾಗಿತ್ತು. ಮಾನವನ ಸ್ವಭಾವ ನೋಡಿದ್ರೆ ತುಂಬಾ ವೈಚಾರಿಕತೆಯಿಂದ ಕೂಡಿದೆ, ಜಗಳಗಂಟೆ ಸ್ವಭಾವ ಅಲ್ಲ, ತನ್ನನ್ನ ತಾನೇ ಆಳಿಕೊಳ್ತಕ್ಕಂಥ ಸಾಮರ್ಥ್ಯ ಪಡೆದ್ರು ಕೂಡ ವಾಟ್ ವಾಸ್ ದ ನೀಡ್ ಆಫ್ ದ ಸೋಷಿಯಲ್ ಕಾಂಟ್ರಾಕ್ಟ್ ಇದಕ್ಕೆ ಬಂದಾಗ, ಸೊ ನಾನು ಹೇಳಿದೆ, ಸೊ ತನ್ನನ್ನ ತಾನೇ ಆಳಿಕೊಳ್ತಕ್ಕಂಥ ಸಾಮರ್ಥ್ಯ, ಅವಕಾಶ ನೈಸರ್ಗಿಕ ಸ್ಥಿತಿಯಲ್ಲಿ ಇತ್ತು. ಸೊ ಹೀಗಾಗಿ ತನ್ನ ನೈಸರ್ಗಿಕ ಹಕ್ಕುಗಳನ್ನ ಚಲಾಯಿಸೋದಕ್ಕೆ, ರೈಟ್ ಟು ಲೈಫ್, ಲಿಬರ್ಟಿ ಅಂಡ್ ಪ್ರಾಪರ್ಟಿ, ಸೊ ಈ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಅವನು ತನ್ನದೇ ಆದಂತ ನಿಯಮಗಳನ್ನ ರೂಪಿಸ್ತಿದ್ದ. ಸೊ ವಿಶೇಷವಾಗಿ ಈ ಆಸ್ತಿಯ ಹಕ್ಕಿಗೆ ಸಂಬಂಧಪಟ್ಟಂತೆ ಅವನು ರೂಪಿಸಿದ ನಿಯಮಗಳು ಏನಾಗಿದ್ವು? ಸ್ವಹಿತಾಸಕ್ತಿಯಿಂದ ಕೂಡಿದ್ವು. ಸೊ ಯಾವಾಗ ಈ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಆಧುನಿಕ ನಾಗರಿಕತೆ, ಏನ್ ಮಾಡರ್ನ್ ಸಿವಿಲೈಸೇಷನ್ ನ ಬೆಳವಣಿಗೆಯಲ್ಲಿ ಏನಾಯ್ತು, ಆಸ್ತಿಗೆ ಬೇಡಿಕೆ ಜಾಸ್ತಿ ಆಯ್ತು. ಸೊ ಆಸ್ತಿ ವಿಷಯ ಬಂದಾಗ ಸೊ ಯಾವಾಗ್ಲೂ ಸ್ವಹಿತಾಸಕ್ತಿಗೆ ಮನುಷ್ಯ ಅಲ್ಲಿ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ಶುರು ಮಾಡಿದ್ದ. ಹೀಗಾಗಿ ಆಸ್ತಿ ವಿಷಯದಲ್ಲಿ ನಾನು ಹೇಳಿದ ನಿಯಮನೇ ಫೈನಲ್ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಪ್ರತಿಪಾದನೆ ಮಾಡೋಕೆ ಶುರು ಮಾಡಿದ್ರು. ಅವಾಗ ಒಬ್ಬರ ನಿಯಮ ಇನ್ನೊಬ್ಬರಿಗೆ ಇಷ್ಟ ಆಗ್ಲಿಲ್ಲ. ಸೊ ಅವಾಗ ಆಟೋಮೆಟಿಕಲಿ ಏನಾಯ್ತು, ಅಲ್ಲಿ ಜಗಳ, ದ್ವೇಷ, ಅಸೂಯೆ ಶುರುವಾಯ್ತು. ಒಟ್ಟಿನಲ್ಲಿ ಸಮಾಜದ ಶಾಂತಿ ಕದಲಲ್ಪಡ್ತು. ಸೊ ಇಲ್ಲಿ ಪ್ರಬಲರಾದವರು, ದೈಹಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ಪ್ರಬಲರಾದವರು ದುರ್ಬಲರನ್ನ ಹತ್ತಿಕ್ಕೋದಕ್ಕೆ, ದಬ್ಬಾಳೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಟೋಟಲಿ ಸಮಾಜದ ಶಾಂತಿ ಕದಲಲ್ಪಡ್ತು. ಆಗ ಎಲ್ಲರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದ್ರು, ಒಪ್ಪಂದದ ಮೊರೆ ಹೋದ್ರು. ದಟ್ ಈಸ್ ದ ಸೋಷಿಯಲ್ ಕಾಂಟ್ರಾಕ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಗಳನ್ನ ನೋಡೋದಾದ್ರೆ, ಸೊ ಈ ಒಪ್ಪಂದದ ಮೂಲಕ ಮಾನವ ರಾಜಕೀಯ ಸಮಾಜವನ್ನ ಪ್ರವೇಶ ಮಾಡ್ತಾನೆ. ಪೊಲಿಟಿಕಲ್ ಸೊಸೈಟಿ ಅಂತ ಏನ್ ಕರಿತೀವಿ, ಇಷ್ಟು ದಿನ ನೈಸರ್ಗಿಕವಾಗಿ ಇದ್ದವನು ಈಗ ರಾಜಕೀಯ ವ್ಯವಸ್ಥೆಯನ್ನ ಮೊದಲವರೆಗೆ ಎಂಟ್ರಿ ಆಗ್ತಾನೆ. ಸೊ ಇಲ್ಲಿ ಎಲ್ಲರೂ ಸಹ ಈ ಒಂದು ರಾಜಕೀಯ ಸಮಾಜವನ್ನ ಕಟ್ಟೋದಕ್ಕೆ ಪ್ರತಿಯೊಬ್ಬರ ಜೊತೆ ಮಾಡಿಕೊಂಡಂತಹ ಒಪ್ಪಂದ ಇದು. ಅಂದ್ರೆ ಸೊ ನಾವೆಲ್ಲರೂ ಸೇರಿ ಒಂದು ವ್ಯಕ್ತಿಯನ್ನ, ಒಂದು ವ್ಯವಸ್ಥೆಯನ್ನ ಹುಟ್ಟಿ ಹಾಕೋಣ, ಆ ವ್ಯವಸ್ಥೆಗೆ ನಮ್ಮೆಲ್ಲರ ನೈಸರ್ಗಿಕ ಹಕ್ಕುಗಳನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಕೊಡೋಣ ಅಂತ ಹೇಳಿ ಪ್ರತಿಯೊಬ್ಬರೂ ಮಾಡಿಕೊಂಡಂತಹ ಒಪ್ಪಂದ ಇದು. ಯಾರೂ ಕೂಡ ಈ ಒಪ್ಪಂದದಿಂದ ಹೊರಗಿರ್ಲಿಲ್ಲ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಆಂತರಿಕವಾಗಿ ಬಾಹ್ಯವಾಗಿ ವ್ಯಕ್ತಿಗಳನ್ನ ಮತ್ತು ಅವರ ನೈಸರ್ಗಿಕ ಹಕ್ಕುಗಳನ್ನ ಜೀವಿಸುವ ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕುಗಳನ್ನ ರಕ್ಷಿಸುವ ಉದ್ದೇಶದಿಂದ ಈ ಒಪ್ಪಂದವನ್ನ ಮುಖ್ಯವಾಗಿ ಮಾಡಿಕೊಳ್ಳಾಯಿತು. ಆಮೇಲೆ ಈ ಒಪ್ಪಂದದ ಪ್ರಕಾರ ಸೊ ಏನಂದ್ರೆ, ಮಾನವ ನೋಡಿ, ದಿಸ್ ಇಸ್ ನಾಟ್ ದ ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ನಾವು. ನಿರಂಕುಶ ಒಪ್ಪಂದ ಅಲ್ಲ ಇದು. ಅಂದ್ರೆ ಇಲ್ಲಿ ಈ ಒಪ್ಪಂದದಲ್ಲಿ ಮಾನವ ತನ್ನ ನೈಸರ್ಗಿಕ ಹಕ್ಕುಗಳನ್ನ ಬಿಟ್ಟುಕೊಡೋದಿಲ್ಲ. ಬದಲಾಗಿ ಕೇವಲ ನೈಸರ್ಗಿಕ ಹಕ್ಕುಗಳನ್ನ ಅರ್ಥೈಸುವ ಮತ್ತು ಅವುಗಳನ್ನ ಜಾರಿಗೊಳಿಸುವ, ಅಂದ್ರೆ ಅವುಗಳನ್ನ ಸುವ್ಯವಸ್ಥಿತವಾಗಿ ಜಾರಿಗೊಳಿಸುವುದು ಮತ್ತು ಅವುಗಳನ್ನ ರಕ್ಷಿಸುವ ಕಾರ್ಯವನ್ನ, ಜವಾಬ್ದಾರಿಯನ್ನ ಈ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಪಡೆದಂತಹ ರಾಜ್ಯಕ್ಕೆ ನೀಡಲಾಯಿತು. ಎಸ್, ಥ್ರೂ ದಿಸ್ ಕಾಂಟ್ರಾಕ್ಟ್ ಸ್ಟೇಟ್ ಬಿಕಮ್ ಇನ್ ದ
ಎಕ್ಸಿಸ್ಟೆನ್ಸ್. ಸೊ ರಾಜ್ಯ ಇಲ್ಲಿ ಅಸ್ತಿತ್ವವನ್ನ ಪಡೆಯುತ್ತೆ. ಸೊ ರಾಜ್ಯಕ್ಕೆ ಕೇವಲ ನೈಸರ್ಗಿಕ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಹೊರತಾಗಿ ಯಾವುದೇ ಕಾರಣಕ್ಕೂ ನೈಸರ್ಗಿಕ ಹಕ್ಕುಗಳನ್ನ ಇಲ್ಲಿ ಬಿಟ್ಟುಕೊಡೋದಿಲ್ಲ. ಓಕೆ, ಸೊ ದೆನ್ ಲಿಮಿಟೆಡ್ ಗವರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳಿ ತುಂಬಾ ಉತ್ತಮವಾದಂತ ಪರಿಕಲ್ಪನೆಯನ್ನ ಇಲ್ಲಿ ಜಾನ್ ಲಾಕ್ ಅವ್ರು ಹೇಳ್ತಾರೆ. ಸೊ ಏನು ಹಾಗಂದ್ರೆ ಸೊ ಇಲ್ಲಿ ಏನು ಸಾಮಾಜಿಕ ಒಪ್ಪಂದ ಅಂತ ಹೇಳಿದ್ರು, ಆ ಸಾಮಾಜಿಕ ಒಪ್ಪಂದ ಸೀಮಿತ ಸ್ವರೂಪದ್ದಾಗಿತ್ತು. ಅಂದ್ರೆ ಹಾಬ್ಸ್ ಹೇಳ್ತಾರೆ, ಹಾಬ್ಸ್ ಕೂಡ ಸಾಮಾಜಿಕ ಒಪ್ಪಂದವನ್ನು ವಿವರಿಸಬೇಕಾದ್ರೆ ಸಾಮಾಜಿಕ ಒಪ್ಪಂದದ ಮೂಲಕ ಜನತೆ ಹಾಬ್ಸ್ ಪ್ರಕಾರ ತಮ್ಮ ಎಲ್ಲಾ ಹಕ್ಕುಗಳನ್ನ ರಾಜ್ಯಕ್ಕೆ ರಾಜ್ಯ ಅಂದ್ರೆ ರಾಜನ ರೂಪದಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಬಿಟ್ಕೊಟ್ಬಿಡ್ತಾರೆ. ಸೊ ರಾಜನೇ ಸಂಪೂರ್ಣ ಅಧಿಕಾರಗಳನ್ನ ಚಲಾಯಿಸ್ತಾನೆ. ಅದು ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ನಾವು, ಸಂಪೂರ್ಣ ಒಪ್ಪಂದ ಅಂತ ಕರಿತೀವಿ. ಬಟ್ ಇದು ಹಾಗಲ್ಲ, ಇದು ಸೀಮಿತ ಸ್ವರೂಪದಿತ್ತು. ಅಂದ್ರೆ ಜನರು ಯಾವ ಹಕ್ಕುಗಳನ್ನ ರಾಜ್ಯಕ್ಕೆ ಬಿಟ್ಟು ಕೊಡ್ತಾರೆ ಅಷ್ಟು ಹಕ್ಕುಗಳನ್ನ ಮಾತ್ರ ರಾಜ್ಯ ಪಡೆದಿತ್ತು. ಸೊ ಲಿಮಿಟೆಡ್ ಪವರ್ಸ್ ಆರ್ ಗಿವನ್ ಟು ದಿ ಸ್ಟೇಟ್ ಅಂತ ಹೇಳತ್ತೆ. ಯಾವ ಅಂಶಗಳನ್ನ ಕೊಟ್ಟಿತ್ತು ಅಂದ್ರೆ, ಸೊ ಯಾವ ರೀತಿ ರಾಜ್ಯ ನಿರ್ಬಂಧಕ್ಕೆ ಒಳಗಾಗಿತ್ತು ಅಂದ್ರೆ, ರಾಜ್ಯ ಸ್ಥಾಪನೆಯ ಉದ್ದೇಶ ಏನಿತ್ತು, ಆ ಉದ್ದೇಶದಿಂದನೇ ಅದು ನಿರ್ಬಂಧಕ್ಕೆ ಒಳಗಾಗಿತ್ತು. ಸೊ ಉದ್ದೇಶ ಏನ್ ಹೇಳಿ, ನೈಸರ್ಗಿಕ ಹಕ್ಕುಗಳನ್ನ ರಕ್ಷಿಸೋದು ಮತ್ತು ವ್ಯವಸ್ಥಿತವಾಗಿ ಜಾರಿಗೆ ತರುವುದು. ಸೊ ಒಂದು ವೇಳೆ ನೈಸರ್ಗಿಕ ಹಕ್ಕುಗಳನ್ನು ಜಾರಿಗೊಳಿಸುವಲ್ಲಿ, ಅವುಗಳನ್ನ ರಕ್ಷಿಸುವಲ್ಲಿ ರಾಜ್ಯ ಏನಾದ್ರು ವಿಫಲ ಆದ್ರೆ ಅಲ್ಲಿ ರಾಜ್ಯದ ಅಸ್ತಿತ್ವಕ್ಕೆ ಧಕ್ಕೆ ಆಗತ್ತೆ ಅಂತ ಇದು ಹೇಳುತ್ತೆ. ಇಲ್ಲಿ ಹೇಳ್ತಾರೆ, ರಾಜ್ಯ ಆ ಉದ್ದೇಶಗಳ ಸಾಧನೆಯಲ್ಲಿ ವಿಫಲವಾದಾಗ, ಅಂದ್ರೆ ತನ್ನ ಇತಿಮಿತಿಗಳನ್ನ ಲಕ್ಷಿಸಿದಾಗ ರಾಜ್ಯದ ನಿಯೋಗಿಯಾದಂತ ಸರ್ಕಾರವನ್ನ ಬದಲಾಯಿಸುವುದು. ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆದಂತ ಒಂದು ಸೂಕ್ಷ್ಮತೆಯನ್ನ ಜಾನ್ ಲಾಕ್ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ರಾಜ್ಯ ಶಾಶ್ವತ, ಖಂಡಿತ ರಾಜ್ಯ ನಶಿಸಿ ಹೋಗೋದಿಲ್ಲ. ಆದ್ರೆ ಸೊ ರಾಜ್ಯ ಏನಾದ್ರೂ ತನ್ನ ಇತಿಮಿತಿಯನ್ನ ಮೀರಿ ನಡೆದಾಗ ರಾಜ್ಯದ ನಿಯೋಗಿ, ಅದರ ಒಂದು ಸಾಧನ, ಅದು ಪ್ರಮುಖ ಅಂಗವಾದಂತ ಸರ್ಕಾರವನ್ನ ನಾವು ಬದಲಾಯಿಸಬಹುದು. ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ಕಾರ್ಯರೂಪದಲ್ಲಿರುವುದು ಸರ್ಕಾರನೇ ಆ ಕಾರ್ಯವನ್ನ ಮಾಡ್ತಿರುತ್ತೆ, ರಾಜ್ಯದ ಒಂದು ಉದ್ದೇಶಗಳನ್ನ ನೆರವೇರಿಸಿರುತ್ತೆ. ಅದರಲ್ಲಿ ವಿಫಲವಾದಾಗ ಸೊ ಅಲ್ಲಿ ಸರ್ಕಾರ ವಿಫಲವಾಗಿದೆ, ಹೀಗಾಗಿ ಸರ್ಕಾರವನ್ನು ಬದಲಾಯಿಸಬೇಕು ಅಂತ ಹೇಳಿ ಸರ್ಕಾರದ ಬದಲಾವಣೆಗೆ ಜಾನ್ ಲಾಕ್ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಅಂದ್ರೆ ಯಾವುದು ಅಂದ್ರೆ, ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಶಾಸಕಾಂಗಕ್ಕೆ ಹೆಚ್ಚು ಮಹತ್ವವನ್ನ ನೀಡ್ತಾರೆ ಜಾನ್ ಲಾಕ್ ಅವರು. ಸರ್ಕಾರದ 3 ಅಂಗಗಳೇನಿದಾವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಶಾಸಕಾಂಗಕ್ಕೇನೆ ಪರಮಾಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಶಾಸಕಾಂಗನೇ ಸರ್ಕಾರದ ಪರವಾಗಿ ಈ ನೈಸರ್ಗಿಕ ನಿಯಮಗಳನ್ನ ರಕ್ಷಿಸುವ ಅಧಿಕಾರವನ್ನ ಪಡೆದಿರತ್ತೆ. ಸೊ ಒಂದು ವೇಳೆ ಅದರಲ್ಲಿ ವಿಫಲ ಆದ್ರೆ ಜನತೆಗೆ ಈ ಶಾಸಕಾಂಗವನ್ನ ಬದಲಾಯಿಸುವ ಅಧಿಕಾರ ಇದೆ. ಯಾಕಂದ್ರೆ ಈ ಶಾಸಕಾಂಗ ನೈಸರ್ಗಿಕ ಏನು ಪ್ರಜಾಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಸದನ ಆಗಿರೋದ್ರಿಂದ, ಸೊ ಪ್ರಜೆಗಳು ಬಿಟ್ಟು ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಚೌಕಟ್ಟಿನಲ್ಲಿನೇ ಅದು ಕಾನೂನುಗಳನ್ನ ರಚಿಸಬೇಕು. ಒಂದು ವೇಳೆ ಆ ರೀತಿ ಮಾಡದೆ ಹೋದಾಗ ಆ ಶಾಸಕಾಂಗವನ್ನು ಬದಲಾಯಿಸುವ ಅಧಿಕಾರ ಫೈನಲ್ ಆಗಿ ಜನರ ಹತ್ರ ಇದೆ. ಒಂದು ವೇಳೆ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಜನರು ಕ್ರಾಂತಿಕಾರಿ ಮಾರ್ಗವನ್ನು ಸಹ ಅನುಸರಿಸಬಹುದು. ಟು ಚೇಂಜ್ ದ ಲೆಜಿಸ್ಲೇಟಿವ್ ಸಿಸ್ಟಮ್ ಆರ್ ದ ಗವರ್ಮೆಂಟ್, ದ ಪೀಪಲ್ ಹ್ಯಾವ್ ದ ರೈಟ್ ಟು ರಿವೋಲ್ಟ್. ಸೊ ಕ್ರಾಂತಿಯ ಒಂದು ಹಕ್ಕನ್ನು ಕೂಡ ಜನತೆ ಇಲ್ಲಿ ಹೊಂದಿದ್ದಾರೆ ಸರ್ಕಾರದ ಬದಲಾವಣೆಗಾಗಿ ಅಂತ ಜಾನ್ ಲಾಕ್ ಹೇಳ್ತಾರೆ. ಸೊ ಟೋಟಲಿ ಸೊ ಇಲ್ಲಿ ಮನುಷ್ಯನ ಒಂದು ಹಕ್ಕುಗಳನ್ನು ಅನುಭವಿಸೋದಕ್ಕೆ ಏನೆಲ್ಲ ಸರಳ ವ್ಯವಸ್ಥೆ ಬೇಕು ಆ ತರನಾದಂತ ವ್ಯವಸ್ಥೆಯನ್ನ ಉದಾರವಾದಿ ಪ್ರತಿಪಾದಕರಾದಂತ ಜಾನ್ ಲಾಕ್ ಅವರು ಒದಗಿಸ್ತಾರೆ. ಸೊ ಸಿದ್ಧಾಂತದ ವಿವರಣೆ ಆಯ್ತು. ದೆನ್ ವಾಟ್ ಆರ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಥಿಯರಿ. ಸೊ ಈ ಥಿಯರಿ ಮೂಲಕ ಜಾನ್ ಲಾಕ್ ಅವರು ಬಹಳಷ್ಟು ಕಾನ್ಸೆಪ್ಟ್ಗಳಿಗೆ ಒಂದು ಬುನಾದಿಯನ್ನು ಹಾಕ್ತಾರೆ. ಸೊ ಅಂತಹ ಕೊಡುಗೆಗಳು ಏನೇನಂದ್ರೆ, ಮೊದಲನೇದಾಗಿ ಹಿ ಇಸ್ ದ ಫಾದರ್ ಆಫ್ ಲಿಬರಲಿಸಂ. ಸೊ ಉದಾರವಾದದ ಜನಕ. ಸೊ ಉದಾರವಾದ ಅನ್ನೋ ಒಂದು ಕಾನ್ಸೆಪ್ಟ್ ಫೇಮಸ್ ಆಗಿದೆ ಇವರಿಂದ. ಸೊ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಷ್ಟು ದಿನ ಏನಾಯ್ತು, ಕೇವಲ ಸರ್ಕಾರಕ್ಕೆ, ರಾಜನಿಗೆ ಪ್ರಾಮುಖ್ಯತೆ ಹೆಚ್ಚಾಗಿತ್ತು. ಎಲ್ಲ ಒಂದ್ ಕಡೆಗೆ ಚರ್ಚ್ಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ಪ್ರಾಮುಖ್ಯತೆ ಇತ್ತು. ಬಟ್ ಇವರು ಮುಖ್ಯವಾಗಿ ವ್ಯಕ್ತಿಯ ಪ್ರಾಮುಖ್ಯತೆಯನ್ನ, ಸೊ ವ್ಯಕ್ತಿಯ ಹಕ್ಕು, ಸ್ವಾತಂತ್ರ್ಯ, ವ್ಯಕ್ತಿಯ ಸಂತೋಷವನ್ನ ಎತ್ತಿ ಹಿಡಿತಾರೆ. ಹೀಗಾಗಿ ವಿ ವಿಲ್ ಕಾಲ್ ಹಿಮ್ ಆಸ್ ದ ಫಾದರ್ ಆಫ್ ಲಿಬರಲಿಸಂ ಅಂತ. ನಾನು ಆಗ್ಲೇ ಹೇಳಿದೆ, ವ್ಯಕ್ತಿವಾದದ ಪ್ರತಿಪಾದನೆ ಇಲ್ಲಿ ವ್ಯಕ್ತಿ ಮುಖ್ಯ. ಯಾಕಂದ್ರೆ ನಾವು ಜೀವನದಲ್ಲಿ ನೋಡಿ, ಪ್ರತಿಯೊಬ್ಬದು ಕೂಡ ನಾವು ಜೀವನ ನಡೆಸೋದೇ ಏನೆಲ್ಲ ರಾಜ್ಯ, ಸಮಾಜ, ಸರ್ಕಾರ ಇವುಗಳನ್ನೆಲ್ಲ ಕಟ್ಟಿಕೊಂಡಿದ್ದು ಯಾಕೆ ಹೇಳಿ, ನಮ್ಮ ಸಂತೋಷಕ್ಕೋಸ್ಕರ. ಸೊ ಹೀಗಾಗಿ
ಇಲ್ಲಿ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಇವರು ಎತ್ತಿ ಹಿಡಿತಾರೆ. ದೆನ್ ಡೆಮೋಕ್ರಸಿ. ಸೊ ಜನತಾ ಪರಮಾಧಿಕಾರಕ್ಕೆ ಇವರು ಅಡಿಗಲ್ಲನ್ನು ಹಾಕ್ತಾರೆ. ಲಿಮಿಟೆಡ್ ಗವರ್ಮೆಂಟ್ ಅಂತ ಹೇಳಿದ್ವಿ. ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲಿ ಈ ಶಾಸಕಾಂಗಕ್ಕೆ, ಸರ್ಕಾರದ ಅಂಗ ಶಾಸಕಾಂಗಕ್ಕೆ ಒತ್ತು ನೀಡಿ ಶಾಸಕಾಂಗದಲ್ಲಿ ಜನಪ್ರತಿನಿಧಿಗಳು ಜನರ ಇಚ್ಛೆಗನುಗುಣವಾಗಿ ನಡಿಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಜನತಾ ಪರಮಾಧಿಕಾರಕ್ಕೆ ಒಂದು ಸ್ಪಷ್ಟ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಇದರ ಆಧಾರದ ಮೇಲೆನೆ ಮುಂದೆ ರೂಸೋ ಸ್ಪೆಸಿಫಿಕ್ ಆಗಿ ಈ ವರ್ಡ್ನ ಬಳಸ್ತಾರೆ, ಪೀಪಲ್ಸ್ ಡೆಮೋಕ್ರಸಿ ಅಂತ ಹೇಳಿ. ಜನತಾ ಪರಮಾಧಿಕಾರವನ್ನ ಅವರು ಪ್ರತಿಪಾದನೆ ಮಾಡ್ತಾರೆ ಇವರ ಒಂದು ಪ್ರತಿಪಾದನೆಯ ಆಧಾರದ ಮೇಲೆ. ನೆಕ್ಸ್ಟ್, ಫಸ್ಟ್ ಟೈಮ್ ಹಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ಗೌರ್ಮೆಂಟ್. ಸೊ ರಾಜ್ಯ ಮತ್ತು ಸರ್ಕಾರಗಳನ್ನು, ಹಾಬ್ಸು ರಾಜ್ಯ ಮತ್ತು ಸರ್ಕಾರಗಳನ್ನ ಸಪರೇಟ್ ಆಗಿ ವಿವರಿಸಿರ್ಲಿಲ್ಲ. ಸೊ ಇವ್ರು ಮೊಟ್ಟ ಮೊದಲಿಗೆ ಆ ಒಂದು ವ್ಯತ್ಯಾಸವನ್ನ ತೋರಿಸಿಕೊಟ್ರು. ರಾಜ್ಯ ಶಾಶ್ವತ, ಆದರೆ ರಾಜ್ಯದ ಅಂಗವಾದಂತಹ ಸರ್ಕಾರವನ್ನು ನಾವು ಬದಲಾಯಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳೋದ್ರ ಮೂಲಕ. ದೆನ್ ಸಪ್ರೇಷನ್ ಆಫ್ ಪವರ್ಸ್, ಅಧಿಕಾರ ವಿಭಜನೆ. ನೋಡಿ, ಇಲ್ಲಿ ಶಾಸಕಾಂಗಕ್ಕೆ ಪ್ರಾಮುಖ್ಯತೆ ಕೊಡೋದ್ರ ಮೂಲಕ ಪರೋಕ್ಷವಾಗಿ ಏನ್ ಹೇಳಿದ್ರು, ಅಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಕರ್ತವ್ಯಗಳು ಬೇರೆ ಬೇರೆ ಆಗಿದಾವೆ, ಅಲ್ಲಿ ಸಪ್ರೇಷನ್ ಆಫ್ ಪವರ್ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಸೊ ಇದರ ಆಧಾರದ ಮೇಲೆ ಮುಂದೆ ಈ ಅಧಿಕಾರ ವಿಭಜನಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಲಾಗತ್ತೆ. ದೆನ್ ಹಿ ಗೇವ್ ರೈಟ್ ಟು ರಿವೋಲ್ಟ್. ನೋಡಿ, ಜನರಿಗೆ ಎಷ್ಟೊಂದು ಅದ್ಭುತ ಅವಕಾಶವನ್ನು ಒದಗಿಸಿಕೊಟ್ರು ಅಂದ್ರೆ, ನಮಗೆ ಬೇಕಾದಂತ ಆಡಳಿತ ವ್ಯವಸ್ಥೆಯನ್ನ ಪಡೆಯೋದಕ್ಕೆ ಈವನ್ ವಿ ಹ್ಯಾವ್ ದ ರೈಟ್ ಟು ರಿವೋಲ್ಟ್. ಸೊ ಕ್ರಾಂತಿಯನ್ನು ಕೂಡ ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಹೇಳಿದಾಗ, ಸೊ ಮುಂದೆ ಇದೇ ಒಂದು ಪದ ಮಹಾಕ್ರಾಂತಿಗಳಿಗೆ, ಫ್ರಾನ್ಸ್ನ ಕ್ರಾಂತಿಯ ವೈಚಾರಿಕರು ಏನಿದ್ದಾರೆ, ಫಿಲಾಸಫರ್ಸ್ ಏನಿದ್ದಾರೆ, ಅವರ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರ್ತು. ಮುಂದೆ ರೂಸೋ ಇವರೆಲ್ಲ ಸಾಕಷ್ಟು ಇವರ ವಿಚಾರದ ಪ್ರಭಾವದಿಂದ ತಮ್ಮದೇ ಆದಂತ ಕ್ರಾಂತಿಕಾರಕ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್, ಇದು ಅಮೆರಿಕ ಸಂವಿಧಾನದ ನಿರ್ಮಾತೃಗಳ ಮೇಲೂ ಕೂಡ ಪ್ರಭಾವವನ್ನು ಬೀರಿದೆ. ಯಾಕಂದ್ರೆ ಅಮೆರಿಕ ಸಂವಿಧಾನದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಏನ್ ಕರಿತೀವಿ, ಸೊ ಮೂಲಭೂತ ಹಕ್ಕುಗಳಿಗೆ ಒತ್ತನ್ನು ಕೊಡಲಾಗಿದೆ. ಅಲ್ಲಿ ಅವರ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ರೈಟ್ ಟು ಲೈಫ್, ಲಿಬರ್ಟಿ ಅಂಡ್ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್, ಸೊ ಈ 3 ಪದಗಳನ್ನ ಸ್ಪಷ್ಟವಾಗಿ ಸೇರಿಸಿದ್ದಾರೆ. ಆ ಮೂಲಕ ಅವರ ಸಂವಿಧಾನದಲ್ಲಿ ವ್ಯಕ್ತಿವಾದಕ್ಕೆ, ವ್ಯಕ್ತಿಯ ಹಕ್ಕುಗಳಿಗೆ ಮಹತ್ವವನ್ನು ನೀಡ್ತಾರೆ. ಸೊ ಅಗೇ ಇಟ್ ಈಸ್ ದ ಇದರ ಒಂದು ಬೇಸ್ನ ಎಲ್ಲಿ ಕಾಣ್ತೇವೆ ನಾವು ಅಂದ್ರೆ ಇನ್ ದ ಜಾನ್ ಲಾಕ್ಸ್ ನ್ಯಾಚುರಲ್ ರೈಟ್ಸ್ ಥಿಯರಿ. ದೆನ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಇವನ್ನ ನಾವು ಫ್ರಾನ್ಸ್ ಮಹಾಕ್ರಾಂತಿಯ ಸ್ಲೋಗನ್ಗಳು ಅಂತ ಕರಿತೇವೆ. ಸೊ ಈ ಒಂದು ಸ್ಲೋಗನ್ಗಳ ಹಿಂದೆ ಜಾನ್ ಲಾಕ್ ಅವರ ಪ್ರಭಾವ ಇದೆ. ಇದು ಫ್ರಾನ್ಸ್ ಕ್ರಾಂತಿಯ ಮೇಲೆ ಮಹಾಪ್ರಭಾವವನ್ನು ಬೀರತಕ್ಕಂಥ ವಿಚಾರ. ನೆಕ್ಸ್ಟ್, ಇನ್ನು ನಮ್ಮ ಸಂವಿಧಾನದಲ್ಲೂ ಸಹ ನಾವು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು ಅಳವಡಿಸ್ಕೊಂಡಿದ್ದೀವಲ್ಲ, ಆ ಹಕ್ಕುಗಳಿಗೆ ಪ್ರೇರಣೆ ಸೊ ಇಲ್ಲಿ ಜಾನ್ ಲಾಕ್ ಅವರ ವಿಚಾರಗಳು. ನೆಕ್ಸ್ಟ್, ಇಲ್ಲಿ ಉಪಯುಕ್ತವಾದವನ್ನು ಕೂಡ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಸೊ ಉಪಯುಕ್ತವಾದ ಅಂದ್ರೆ ಏನ್ ಹೇಳಿ, ವ್ಯಕ್ತಿಯ ಸುಖಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಜಾನ್ ಲಾಕ್ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಅದರ ಮೂಲಕ ನಂತರ ಇದೇ ಒಂದು ಎಳೆಯ ಆಧಾರದ ಮೇಲೆ ಜರ್ಮಿ ಬೆಂಥಮ್ ಉಪಯುಕ್ತವಾದ ಸಿದ್ಧಾಂತ ಅಂತ ಒಂದು ಸಪರೇಟ್ ಆಗಿ ಬ್ರಾಡ್ ಆದಂತ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಇವರು ಈ ರಾಜರ ದೈವಿಕ ಹಕ್ಕು ಸಿದ್ಧಾಂತವನ್ನ ನಿರಾಕರಿಸ್ತಾರೆ. ಸೊ ರಾಜ ಪ್ರತ್ಯಕ್ಷ ದೇವತಾ ಅಂತ ಇಷ್ಟು ದಿನ ಪರಿಕಲ್ಪನೆ ಇತ್ತು, ಹಾಬ್ಸ್ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಬಟ್ ಇವರು ಅದನ್ನ ಹೇಳಿಲ್ಲ. ಖಂಡಿತವಾಗಿಯೂ ರಾಜ ಅನ್ನೋನು ಅಥವಾ ರಾಜ್ಯ ಅನ್ನೋದು ವ್ಯಕ್ತಿಯ ಅನುಕೂಲಕ್ಕಾಗಿ, ವ್ಯಕ್ತಿಯ ಹಕ್ಕುಗಳನ್ನ ರಕ್ಷಿಸೋದಕ್ಕಾಗಿ ಜಾರಿಗೆ ಬಂದಂತ ಒಂದು ರಾಜಕೀಯ ಸಂಸ್ಥೆನೇ ಹೊರತು ದಟ್ ಈಸ್ ನಾಟ್ ಗಾಡ್, ಅದು ದೈವದತ್ತ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ತುಂಬಾ ವಿಶೇಷವಾದಂತ ಒಂದು ವಿಷಯವನ್ನ ಇವರು ಆಗಿನ ಕಾಲದಲ್ಲೇ ಪ್ರತಿಪಾದನೆ ಮಾಡ್ತಾರೆ. ಅದೇನಂದ್ರೆ ಶ್ರಮ ಸಿದ್ಧಾಂತ. ಅಂದ್ರೆ ಇಲ್ಲಿ ಆಸ್ತಿಯ ಹಕ್ಕನ್ನ ನೈಸರ್ಗಿಕ ಹಕ್ಕು ಅಂತ ಹೇಳೋದ್ರ ಮೂಲಕ ಲಾಕ್ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ದುಡಿದು ತನ್ನ ಶ್ರಮದಿಂದ ಬಂದಂತ ಪ್ರತಿಫಲದಿಂದ ತನ್ನದೇ ಆದಂತ ವೈಯಕ್ತಿಕ ಆಸ್ತಿಯನ್ನ ಅನುಭವಿಸುವ ಹಕ್ಕಿದೆ. ಸೊ ಇಲ್ಲಿ ಆ ಶ್ರಮ ಸಿದ್ಧಾಂತಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಆ ಆಸ್ತಿ ಹಕ್ಕಿನ ಮೂಲಕ ಇವರು ಕೊಡ್ತಾರೆ. ದೆನ್ ಈ ಏನು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಏನ್ ಕರಿತೀವಿ, ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡ್ತು. ಅದರ ಒಂದು ಮೂಲವನ್ನು ಕೂಡ ನಾವು ಜಾನ್ ಲಾಕ್ ಅವರ ಸಿದ್ಧಾಂತದಲ್ಲಿ ನೋಡ್ತೇವೆ. ಸೊ ಟೋಟಲಿ ಇಡೀ ಜಗತ್ತಿಗೆ ಮಾನವ ಹಕ್ಕುಗಳ ಒಂದು ಮಹತ್ವವನ್ನು ಎತ್ತಿ ತೋರಿಸಿದ್ರು ಈ ಸಿದ್ಧಾಂತದ ಮೂಲಕ ಲಾಕ್.
ಸೊ ಇವೆಲ್ಲ ಜಾನ್ ಲಾಕ್ ಅವರ ನೈಸರ್ಗಿಕ ಸಿದ್ಧಾಂತದ ಕೊಡುಗೆಗಳು ಅಂತ ನೋಡಿದ್ವಿ. ಹಾಗಾದ್ರೆ ಈ ಸಿದ್ಧಾಂತಕ್ಕೆ ದೋಷಗಳಿಲ್ವಾ? ಎಸ್, ಖಂಡಿತ. ಸೊ ಯಾವುದೇ ಒಂದು ನಾಣ್ಯ ಅಂದ ತಕ್ಷಣ ಅದಕ್ಕೆ ಎರಡು ಮುಖಗಳು ಇರ್ತವೆ. ಯಾವುದೇ ಸಿದ್ಧಾಂತಕ್ಕೂ ಕೂಡ ಗುಣಗಳು ಇದ್ದ ಹಾಗೆ ದೋಷಗಳು ಇರ್ತವೆ. ದೋಷಗಳ ಸಂಖ್ಯೆ ಪ್ರಮಾಣ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು. ಬಟ್ ಈ ಸಿದ್ಧಾಂತಕ್ಕೆ ಏನೇನು ದೋಷಗಳು ಕಂಡು ಬರ್ತವೆ ನಿಮ್ಗೆ ನಾನು ಡಿಸ್ಕಸ್ ಮಾಡುವಾಗ ಅದರ ಕೊಡುಗೆಗಳನ್ನ, ಅದರ ಅನುಕೂಲಗಳು ಅಥವಾ ಅದರ ಮೆರಿಟ್ಸ್ ತರ ಹೇಳ್ತಾ ಬಂದೆ. ದೆನ್ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದಿಸ್ ಥಿಯರಿ ಅನ್ನೋದನ್ನ ಯೋಚನೆ ಮಾಡಿ ನಿಮ್ಮ ಲೆಕ್ಚರ್ಸ್ ಹತ್ರ ಯೋಚನೆಯನ್ನ ಶೇರ್ ಮಾಡಿ. ಓಕೆ, ದಿಸ್ ಈಸ್ ದ ಹೋಮ್ ಅಸೈನ್ಮೆಂಟ್ ಫಾರ್ ಯು ರಿಗಾರ್ಡಿಂಗ್ ದಿಸ್ ಕಾನ್ಸೆಪ್ಟ್. ದೆನ್ ಕನ್ಕ್ಲೂಷನ್ಗೆ ಬಂದ್ರೆ, ಸೊ ಇವರು ಖಂಡಿತ ಜಾನ್ ಲಾಕ್ ನಮ್ಮ ಶತಮಾನದ 19ನೇ ಶತಮಾನದ ಮಹಾ ತತ್ವಜ್ಞಾನಿ ಅಂತ ಕರಿತೇವೆ. ಸ್ವತಃ ಮ್ಯಾಕ್ಸಿ ಅನ್ನೋ ಒಬ್ಬ ಚಿಂತಕರು ಹೇಳ್ತಾರೆ. ಸೊ ಇವರು ಪ್ರಜಾಪ್ರಭುತ್ವದ ಒಂದು ಏನು ನಾವು ಆಧುನಿಕ ಯುಗದಲ್ಲಿ ಏನು ಸಂವಿಧಾನವನ್ನ ಅಸ್ತಿತ್ವಕ್ಕೆ ತಂದ್ವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತಂದ್ವಿ ಅಂತ ಏನ್ ಹೇಳ್ತೀವಿ, ಅವೆಲ್ಲವುಗಳಿಗೆ ಬುನಾದಿಯನ್ನು ಒದಗಿಸಿದವರು ಜಾನ್ ಲಾಕ್. ಹಾಗೆ ಸಬೈನ್ ಹೇಳ್ತಾರೆ. ಸೊ ಇವರು ಸಂಪೂರ್ಣವಾಗಿ ಏನ್ ಮಾಡಿದ್ರು ಅಂದ್ರೆ ತಮ್ಮ ಭೂತಕಾಲದ ವಿಭಿನ್ನ ಪ್ರತಿಪಾದನೆಗಳನ್ನ, ಸೊ ಫಾಸ್ಟ್ ಟೆನ್ಸ್ ಅಲ್ಲಿ ಅವ್ರಕ್ಕಿಂತ ಪೂರ್ವದಲ್ಲಿ ಏನೇನು ಪ್ರತಿಪಾದನೆಗಳಾಗಿದ್ವು ಅವೆಲ್ಲನ್ನು ಒಂದುಗೂಡಿಸಿ ತುಂಬಾ ಅವುಗಳಲ್ಲಿ ಸುಧಾರಣೆಯನ್ನ ಮಾಡಿ ಸುವ್ಯವಸ್ಥಿತವಾದಂತ ಒಂದು ರಾಜಕೀಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ಆ ಸಿದ್ಧಾಂತದ ಅಡಿಯಲ್ಲಿ ಮುಂದಿನ ಶತಮಾನಗಳಲ್ಲಿ ವಿಭಿನ್ನ ಸಿದ್ಧಾಂತಗಳು ಮೂಡಿ ಬಂದ್ವು. ಎಸ್, ನಾವು ನೋಡಿದ್ವಿ, ಕೊಡುಗೆಗಳಲ್ಲಿ ನೋಡಿದ್ವಿ. ಅವರ ಒಂದು ಸಿದ್ಧಾಂತದ ಆಧಾರದ ಮೇಲೆ ಉಪಯುಕ್ತವಾದ ಅಧಿಕಾರ ವಿಭಜನೆ ಸಿದ್ಧಾಂತ, ಜನತಾ ಪರಮಾಧಿಕಾರ, ಏನು ಪೀಪಲ್ಸ್ ಡೆಮೋಕ್ರಸಿ ಅಥವಾ ಡೈರೆಕ್ಟ್ ಡೆಮೋಕ್ರಸಿ ಅಂತ ಏನ್ ಕರಿತೀವಿ, ಇವೆಲ್ಲ ಸಿದ್ಧಾಂತಗಳು ಬೆಳೆದು ಬರೋದಕ್ಕೆ ಮೂಲ ಅಡಿಗಲ್ಲು ಯಾವುದು ಅಂದ್ರೆ ಜಾನ್ ಲಾಕ್ ಅವರ ಸಿದ್ಧಾಂತ. ಓಕೆ, ಸೊ ಇಷ್ಟು ವಿಷಯ ನೀವು ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ರೆಫರೆನ್ಸ್ಗಳಿಗಾಗಿ ಸೊ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ಪೇಷಂಟ್ ಲಿಸ್ನಿಂಗ್. ಥ್ಯಾಂಕ್ ಯು.